ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಪೂರ್ವಭಾವಿ ಒಂದು ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಒಂದು ಈ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವಿಶೇಷ ಸಂದರ್ಶನದಲ್ಲಿ ನಮ್ಮ ಹುಣಸಿಕಟ್ಟೆಯ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರ ಅಧಿಕಾರಾವಧಿಯ ಕಾಲದಲ್ಲಿ ಇವರ ಒಂದು ಯಾವ ರೀತಿ ಪಾತ್ರ ವಹಿಸಿದ್ದಾರೆ ಮತ್ತು ಇವರ ಅಧಿಕಾರಾವಧಿಯ ಕಾಲದಲ್ಲಿ ಶಾಲೆಗೆ ಶಿಕ್ಷಣದ ಬಗ್ಗೆ ಯಾವ ರೀತಿ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಮತ್ತು ಆರೋಗ್ಯ ಮತ್ತು ಆಸ್ಪತ್ರೆಯ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿದ್ದಾರೆ, ಇವರಿಂದ ಜನಗಳಿಗೆ ಮತ್ತು ಜನಗಳಿಂದ ಇವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಬಂದಿದೆ ಎಂಬುದನ್ನ ಇವರಿಂದ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನನ್ನ ಹೆಸರು ಚಂಬಪ್ಪ ಸಿದ್ದರಾಮಪ್ಪ ತುರುಮರಿ, ಸಾಕಿನ ಹುಣಸಿಕಟ್ಟಿ. ಆಗೀಗ ಇದಕ್ಕೆ ಭಾರತ್ ನ್ಯೂಸ್ ಟೈಮ್ಗೆ ಧನ್ಯವಾದಗಳು ಹಾಗೂ ಸಹೋದ್ಯೋಗಿಗೂ ಧನ್ಯವಾದಗಳು. ಸರಿ ಸರ್, ಹೇಳಿ ಸರ್. ಏನು ಸರ್, ತಾವು ಈ ಅಧಿಕಾರಾವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರಾವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ ಸರ್? ಮೊದಲ ಯಾರು ಮಾಡಿದ್ರು ಉಳಿಯತ್ತವ್ರ ಸ್ವಲ್ಪ ಸ್ವಲ್ಪ. ಅದಕ್ಕೆ ಈಗ ನಮ್ಮ ಮಿಸಸ್ಸನು ನಮ್ಮ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ಚಂಬಪ್ಪ ತುರುಮರಿ ಇವರು ಎಲ್ಲ ಕಾರಣ. ನಮ್ಮ ತಂದೆಯವರಿಂದ ಸೊಸೈಟಿಯಲ್ಲಿ 30 ವರ್ಷ ಗಂಟ ಸದಸ್ಯರು ಅಧ್ಯಕ್ಷರು ಆಗಿ ಹೋಗ್ಯಾರ. ಈ ನಮ್ಮ ಈಗ ಸುಧಾರಣೆ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಊರಾಗ ಎಲ್ಲಾ ಇದೈತಿ. ನಮ್ಮ ಇದ್ರಾಗ 2 ಗುಡಿ ಇದಾವು. ಒಂದ್ ಗಜಾನನ ಗುಡಿ, ಒಂದ್ ಬಸವೇಶ್ವರ ಗುಡಿ. ಬಸವೇಶ್ವರ ಗುಡಿಗೆ ಅವರ್ ಇರಕಿಲ್ಲ, ಅದನ್ನ ಏನ್ ಮಾಡಿದ್ವಿ ನಾವು, ಗೋರ್ಮೆಂಟ್ ಇಂದ ಸಹಾಯ ಆಗ್ಲಿಲ್ಲ. ಅದಕ್ಕೆ ಅವು ಒಂದಷ್ಟು ಕಲ್ಲುಗಳನ್ನು ತಗೊಂಬಂದು ಅದನ್ನ ನಮ್ಮ ಓಣಿ ದೈವದಿಂದ ಎಲ್ಲಾರು ಪಟ್ಟಿ ಹಾಕಿ ಅದನ್ನ ಕೆಲಸ ಮುಗಿಸ್ತು. ಅದೇ ರೀತಿಯಾಗಿ ಅದಕ್ಕೆ ಕಟ್ಟಕ್ಬೇಕಾತ್ ಮತ್ತ ಒಂದ್ 10-12 ಟ್ರಿಪ್ ಅಟ್ರು ಕೂಡಿಸಿನ ಎಲ್ಲಾರು ಕೂಡಿ ಕಾಸು ನಮ್ಮ ದೈವದ ಎಲ್ಲಾರು ಕೂಡಿ ಹಿರಿಯರು ಕೂಡಿ ಅದನ್ನ ಡೆವಲಪ್ಮೆಂಟ್ ಮಾಡಿ ಅದ್ರ ಮತ್ತೆ ಈಗ ಸಾಮೂಹಿಕ ವರ್ಷ ಬಸವ ಜಯಂತಿ ಪದ್ಧತಿ ಒಳಗೆ ಸಾಮೂಹಿಕ ಮಾಡ್ದು ಹಿಂದಿಂದ ತಲಾಂತರ ಬಂದತ್ರ ಅದನ್ನೆಲ್ಲ ಮುಂದುವರ್ಸ್ಕೊಂತ ಹೊಂಟೇವು. ಆಮೇಲೆ ಅಲ್ಲಿ ಅನಾನುಕೂಲತೆ ನೀರಿನ ಟ್ಯಾಂಕ್ ಇತ್ತು, ಹಿಂದಿನ ಪೀಡ್ನ್ಯಾಗ ಆಗ್ತು. ಈಗ ಹೈಮಾಸ್ ಬೆಳಕಿನಂತೂ ತೊಂದರೆ ಇತ್ತಲ್ಲಿ, ಅದಕ್ಕಾಗಿ ಹೈಮಾಸ್ ಕೊಂಡಿಸ್ತು. ಅದು ಎಲ್ಲ ಹಚ್ಚೈತದೆ. ನಮ್ಮ ವಾರ್ಡ್ನಾಗ ಏನು ಅಂತ ಪ್ರಾಬ್ಲಮ್ ಇಲ್ಲ. ಗಟರ್ ಆಗ್ಲಿ ವರ್ಷಕ್ಕೊಮ್ಮೆ ಎಲ್ಲ ಸಿಮೆಂಟ್ ರೋಡ್ ಅದಾವು, ಸಿಮೆಂಟ್ ಗಟರ್ ಅದಾವು. ವರ್ಷಕ್ಕೊಮ್ಮೆ ಅದನ್ನ ಜಾತ್ರಾ ಮಹೋತ್ಸವ, ಕಲ್ಮೇಶ್ವರ ಜಾತ್ರಾ ಮಹೋತ್ಸವ ಮತ್ತು ರುದ್ರಮುನಿ ಜಾತ್ರಾ ಮಹೋತ್ಸವಕ್ಕಾಗಿ ಊರೆಲ್ಲ ಸ್ವಚ್ಛ ಮಾಡಿಸ್ತಾರೆ ವರ್ಷಕ್ಕೊಮ್ಮೆ. ಆ ನಂತರ ನಮ್ ಸಿಬ್ಬಂದಿ ಇರ್ತಾರು, 8 ವರ್ಷಕ್ಕೊಮ್ಮೆ 2 ಸಲ ಆಯ್ತಾರು ಮಾಡ್ತಾರು ಕಸ ತುಂಬುದು. ಈಗ ಕಸ ಗಾಡಿ ಮಾಡತ್ತಲ್ರಿ, ಅದರಿಂದ ಎಲ್ಲ ಸ್ವಚ್ಛ ಐತಿ ಊರಿಗೆ ಪ್ರಾಬ್ಲಮ್ ಇಲ್ಲ. ಸರಿ ಸರ್. ಸರ್, ತಾವು ಈ ಅಧಿಕಾರಾವಧಿಗೆ ಬಂದ ಮೇಲೆ ತಮ್ಮ ಒಂದು ಪಾತ್ರ ಮಕ್ಕಳ ಶಿಕ್ಷಣ ಅಭಿವೃದ್ಧಿಯಲ್ಲಿ ಬಿಸಿ ಊಟ ಆಗಿರ್ಬೋದು, ಕುಡಿಯುವ ನೀರು, ಕೊಠಡಿ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ? ಅದೇ ಹಿಂದಿನ ಪೀಜ್ನಾಗ ಬಿಜೆಪಿಯಿಂದ ಮಾಂತೇಶ್ ಗೌಡವ್ರು ಅಂತಿದ್ರು. ಅವರು ಕೊಠಡಿ ಅಂತ ಸ್ಯಾಂಕ್ಷನ್ ಮಾಡಿಕೊಟ್ರು. ಎಲ್ಲಿ ಪಬ್ಲಿಕ್ ಸ್ಕೂಲ್ ಹುಣಸಿಕಟ್ಟಿಗೆ ಕೂಡಿ. ಈಗ ಅವು ದೊಡ್ಡ ಎರಡು ಬಿಲ್ಡಿಂಗ್ ಸೆಕ್ಷನ್ ಆಗ್ಯಾವು. ಅವು ಮುಗಿದ ಕಾಸು ಮೊನ್ನೆ ಓಪನಿಂಗ್ ಆದ್ರೆ ಚಾಲಾಗಿ ಆಗ್ಯಾವ. ಅವಂತ ನಾವು ಹೋಗಿರ್ತೇವೆ. ಅದು ಸಿಸ್ಟಮೆಟಿಕ್ ಐತಿ. ಎಲ್ಲಾ ಸಿಬ್ಬಂದಿಗಳು ಎಲ್ಲಾ ಸಿಸ್ಟಮೆಟಿಕ್ ಅದಾರು. ಶಿಕ್ಷಣವನ್ನು ಸರಿ ಕಲಿಸ್ತಾರ. ಅದೇನ್ ಪ್ರಾಬ್ಲಮ್ ಇಲ್ಲ ಶಿಕ್ಷಣ ಬಗ್ಗೆ. ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ತಾವು ತಮ್ಮ ವಾರ್ಡಿನ ಜನರಸ್ಥರ ಬಗ್ಗೆ ಇರ್ತು, ಗ್ರಾಮ ಜನಸ್ಥರ ಬಗ್ಗೆ, ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸ್ತಿದ್ರಿ ಸರ್? ಸರ್, ನಾನ್ ಹೇಳ್ಬೇಕಂದ್ರೆ ನನ್ನಷ್ಟಕ್ಕೆ ಆರೋಗ್ಯ ಕೇಂದ್ರಕ್ಕೆ ಹೋಗ್ತೇನು, ಡಾಕ್ಟರ್ ಚಲೋದಾರು. ಮತ್ತೆ ಯಾರಿಗೆ ಏನೋ ಸಮಸ್ಯೆ ಬಂದ ಖುದ್ದಾಗಿ ನಾವು ಹೋಗಿ ಮುಂದ್ ನಿಂತ ನಮ್ಮ ಮಿಸಸ್ ಪರವಾಗಿ ನಾನು ಹೋಗಿ ನಿಂತ ಟ್ರೀಟ್ಮೆಂಟ್ ಕೊಡಿಸಿ. ಸರ್ನು ಹಂಗದಾರಲ್ಲಿ, ಸಿಬ್ಬಂದಿನೂ ಹಂಗೈತಿ. ಅದೇನೆಲ್ಲಾ ಅಗ್ನಿ ಇದರಿಂದ ನೋಡ್ತಾರು, ಬ್ಲಡ್ ಚೆಕ್ ಮಾಡ್ತಾರು. ಅವರು ಎಲ್ಲಾ ಒಟ್ಟ ಏನೈತಲ್ಲ ಎಲ್ಲಾ ಸ್ಪೆಷಾಲಿಟಿ ಕೊಟ್ಟಾರು. ಆರೋಗ್ಯ ದೃಷ್ಟಿಯಿಂದ ಅವ್ರೇನು ನಾವು ಹೋಗಲಿಲ್ಲ ಅಂದ್ರು ಸರಿಯಾಗಿ ನೋಡ್ತಾರು, ಸರಿಯಾಗಿ ಇದು ಮಾಡ್ತಾರು. ಅದೇನ್ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಸರಿ ಸರ್. ಇನ್ನು ಕೂಡ ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಆಗ್ಬೇಕು ಮತ್ತು ತಮ್ಮ ಅಭಿಪ್ರಾಯ ಏನಿದೆ ಡೆವಲಪ್ಮೆಂಟ್ ಬಗ್ಗೆ ಸರ್? ಡೆವಲಪ್ಮೆಂಟ್ ಅನ್ನೋದು ನಮ್ದು ಮುಳಗಡೆ ಏರಿಯಾ ರೀ. ಸರಿ. ಅದಕ್ಕಾಗಿ ಏನೈತಿ, ಇಲ್ಲಿ 10% ಹೆಚ್ಚು ಜನಸಂಖ್ಯೆ ಇಲ್ಲೈತಿ. ಹೊಸ ಊರಾಗ 10% ಕಮ್ಮಿ ಐತಿ. ಇಲ್ಲಿ 8 ಸೀಟ್ ಅದಾವ್ರಿ, 10 ಸೀಟ್ ಅದಾವ. ಅಲ್ಲೇ 4 ಸೀಟ್ ಅದಾವ್ರಿ. ಅದು ದೊಡ್ಡ ವಾರ್ಡ್, 2,000 ಒಂದು ವೋಟಿಂಗ್ ಐತ್ರಿ. ಅದು ಕ್ಷೇತ್ರ ವಿಂಗಡಣೆ ಆಗ್ಬೇಕ್ರಿ ಅದ. ಅದಕ್ಕೆ ಅಲ್ಲಿ 4 ಮಂದಿ ಏನಂತ ಪ್ರಾಬ್ಲಮ್ ಅದಾದ್ರಿ ಅದನ್ನ ಅಷ್ಟು ಮಾಡಕ. ಅದಕ್ಕೆ ನಮ್ಮ ವಾರ್ಡ್ನಾಗಂತೂ ಏನು ಸಮಸ್ಯೆ ಇಲ್ಲ. ಇನ್ನ ನಾವು ಮನಿಗಳ ಈ 3 ವರ್ಷದಿಂದ ಮನಿಗಳು ಇಲ್ಲಿ ಏನ್ ಕೊಟ್ಟಿಲ್ರಿ, ಎಲ್ಲಿ ಗೌರ್ಮೆಂಟ್ ಕೊಟ್ಟಿಲ್ಲ. ಅದಕ್ಕೆ ಮನಿಗಳಾಗೆಲ್ಲ ಮೊದಲು ಏನ್ ಬಂದಿದ್ದು ಬಿಜೆಪಿ ಗೌರ್ಮೆಂಟ್ ಆಗಿದ್ದು ಅಲ್ಲ, ಅವಾಗ ಅಷ್ಟು ಆಗಿದಾವು. ಅದ್ರ ಬಾದ್ 3 ವರ್ಷ ಕಾಂಗ್ರೆಸ್ ಸರ್ಕಾರ ಬರಂತಲೇ ಆಗಿಲ್ಲ, ಮನಿಗಳು ಕೊಟ್ಟಿಲ್ಲ. ಅದಕ್ಕಾಗಿ ಒಂದಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವ ಅಂದತ್ ಮೊದಲ್ರ. ಈಗ ಆಧಾರದ ಸ್ವಲ್ಪ ಇದಾಗಿರ್ತೇವು. ಅದು ಸಮಾಧಾನ ಮುಂದಿನ ಪೀಳಿಗೆಯಾಗ ಯಾರ ಬರ್ಲಿ ನಮ್ಮ ಪಕ್ಷದಿಂದ
ಅವ್ರು ಮಾಡಿಕೊಡ್ತಾರಂತ ಭರವಸೆ ಕೊಟ್ಟಿದೆವು. ಮತ್ತೆ ಅವರಿಂದನೇ ಬಂದೇವು ಅಂದಾಗ ಅವ್ರನ್ನ ನಾವು ನೋಡ್ಬೇಕು. ಸರಿ ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಚುನಾವಣೆ ವೇಳೆ ಪ್ರಚಾರ ಟೈಮ್ ನಲ್ಲಿ ತಾವು ಜನಗಳಿಗೆ ಒಂದು 100% ಭರವಸೆನೆ ನೀಡುತ್ತೀರ ಸರ್. ತಮ್ಮ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಅವ್ರಿಗೆ 100% ಭರವಸೆಲಿ ಎಷ್ಟು ಭರವಸೆನ ಕೊಟ್ಟಿದ್ದೀರಾ ಅವರಿಗೆ? ಸ್ವಲ್ಪ ಕುಡಿ ನೀರು ಕಮ್ಮದಂಗ, ಲೈಟಿಂಗ್ ವ್ಯವಸ್ಥೆ, ಗಟ್ಟರ, ಇವ್ 3 ಹೇಳಿದ್ದು ನಾವು. ಮನೆಗಳಂತೂ ಎಲ್ಲರಿಗೂ 1 ವರ್ಷ ಕೊಡಕ್ ಆಗುದಿಲ್ಲ, 5 ವರ್ಷದಾಗ ಅವ್ರಿಗೆ ಎಲ್ಲರಿಗೂ ಮಾಡಕ್ ಆಗುದಿಲ್ಲ. ಆದ್ರೂ ಇನ್ನೇನು ಬೆಸ್ಟ್ ಒಂದ್ 20% 25% ಇದೈತಿ ಬಡವರು ಅಂತವ್ರಿಗೆ ಎಷ್ಟು ಮಾಡ್ಬೇಕು. ಅದ ಇಲ್ಲಿ ಕಟ್ಟಾಕ ಅಲಾವ್ ಕೊಡ್ಬೇಕಾಗಿ ಉಳಿದ್ರು, ಅದಕ್ಕಾಗಿ ಹೊಸವರಾಗ ಅದು 1,20,000 ಅವ್ರು ಏನು ಮಾಡ್ಕೊಳಕ್ ಹೋಗಲ್ಲ ಅಂತ ಸಂಬಂಧ ಓದ್ದಾರ. ಸರಿ ಸರ್, ತಾವು ಈ ಅಧಿಕಾರಕ್ಕೆ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರಿ ಸರ್? ಇದು ಮೊದಲಿಂದ ನಮ್ಮ ತಂದೆಯವ್ರ ಇದ್ದಾರನ, ಅದು ಮಕಾಶಿವ ಚಂದ್ರಸಪ್ಪ ಶಿವಲಿಂಗಪ್ಪ ಮಕಾಶಿ ಅವ್ರ ನೇತೃತ್ವದಾಗ ಅವ್ರ ಸೊಸೈಟಿಗೆ 20-30 ವರ್ಷ ಕಾಲ ಸದಸ್ಯರು ಅಧ್ಯಕ್ಷರು ಆಗಿದ್ರು. ಆ ನಂತರ ನಮ್ಗೆ ಇದ್ರಾಗ ಆಸಕ್ತಿ ಇರಾಕಿಲ್ಲ. ಮುಂದ್ ಮಕಾಶ್ ಸಾವ್ಕಾರ ಏನ್ ಹೇಳಿದ್ರು, ಇಲ್ಲ ಅವ್ರ ಕೊಡುನು ಅಂತ ಇದನ್ನ ಮಾಡಿದ್ರು. ಆದ್ರೆ ನಮಗೆ ಇರಾಕಿಲ್ಲ, ನಾವು ಬ್ಯಾಡ ಅಂತ ಬಿಟ್ಟಿದ್ವು. ಅದು ಅವರು ಜನರ ಮೇರೆಗೆವಾಗಿ ನಾನಿತ್ತು. ನಮ್ಮ ಈಗ ರಿಕಾರ್ಡ್ ಆತ್ರಿ ಇಲೆಕ್ಷನ್ದಾಗ ಸೀಟ್ ಬಂದ್ಲೆ 125ರಿಂದ 150 ಅಷ್ಟು 4 ಸೀಟ್ ಬಂದು ನಮ್ಮ ಎಷ್ಟು ಅಂತರ ಇಕ್ಕಿದ್ವು ಅಂದ್ರೆ 8, 10, 12 ಓಟ್ ಅಂತರ ಇಕ್ಕಿದ್ದು ಪ್ರತಿ ಎಲೆಕ್ಷನ್ದಾಗು. ಈ ಸಲ ಅಂತ ಕಾಂಪಿಟೇಷನ್ ನಮಗೇನ್ ಆಗ್ಲಿಲ್ಲ. ಮತ್ತು ನಮ್ ಚೈನ್ದಾಗ ಯಾರ ಮಿತ್ರು ಈಗ ನಾವ್ ಏನ್ ಆರಿಸಿ ಬಂದಿಲ್ಲ, ಅದೇ ರೀತಿಯಿಂದ ನಾವ್ ಯಾರೋ ನಮ್ ಪಕ್ಷ ಯಾರಿಗೆ ಕೊಟ್ರು ಮಿತ್ರ ಅವ್ರಿಗೆ ದುಡ್ಡು ಆರಿಸಿ ಅವ್ರನ್ನ ತರ್ತೇವೆ ಅನ್ನುವಂತ ಒಂದು ಮಾತು. ಸರಿ ಸರ್, ಈ ರಾಜಕಾರಣಕ್ಕೆ ತಾವು ಬರ್ಲಿಕ್ಕೆ ಕಾರಣ ಸರ್? ಹೆಂಗಲ್ರಿ, ಈಗ ಜನರಿಗೆ ಸ್ವಲ್ಪ ಇದನ್ ಮಾಡ್ಬೇಕು, ಸ್ಪಂದಿಸ್ಬೇಕು, ಮಾತಾಡುವಾಗ ಸ್ವಲ್ಪ ಇರ್ಬೇಕು. ಅದಕ್ಕೆ ಜನರ ಮುಖಾಂತರ ನಾವ್ ಬಂದಂಗ. ಸರಿ, ನಾವೇನ್ ಆಸಕ್ತಿಯಿಂದ ನಾವ್ ರಾಜಕಾರಣಿ ಹೋಗ್ಬೇಕು ಇಲ್ಲ ಅಂತ ಜನರ ಒತ್ತಾಯ ಮೇರೆಗೆ, ಮಕಾಶ್ ಸಾವ್ಕಾರ ಒತ್ತಾಯ ಮೇರೆಗೆ ನಾವು ಈ ರಾಜಕೀಯಕ್ಕೆ ಬಂದಂಗ. ಸರಿ ಸರ್, ತಮ್ಮ ಅಧಿಕಾರಾವಧಿ ಮುಗಿದಿದೆ, ಅದಾದ ನಂತರ ಆಡಳಿತ ಅಧಿಕಾರ ಕೂಡ ನಿಯಮಿತ ಇದೆ ಸರ್. ಐತೆ ಸರ್. ಅವರ ಒಂದು ಜನರ ಜೊತೆ ಯಾವ ರೀತಿ ಒಂದು ಒಡನಾಟ ಇದೆ? ಅವರು ಯಾವ ರೀತಿ ಜನಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸ್ತಿದ್ದಾರೆ, ಸ್ಪಂದಿಸ್ತಿದ್ದಾರೆ ಸರ್? ಜನ ಅಂತೂ ಸರ್ ನಮ್ಮಲ್ಲಿ ಅಧಿಕಾರಿಗಳಿಗೆ ಏನು ಯಾರಿಗೂ ಏನು ಹೇಳಲ್ಲ. ಯಾರು ಜನಪ್ರತಿನಿಧಿಗಳಾರಲ್ಲ ಅವ್ರಿಗಿನ ಅವರು ನಮ್ಗೆ ಹೇಳ್ತಿರ್ತಾರೋ, ನಾವು ಅಧಿಕಾರಿಗಳು ಹೇಳ್ತೇವೆ. ಏನೇ ಸಮಸ್ಯೆ ಇದ್ರು ಮಾಡ್ತಾರು. ಮತ್ ಯಾವುದೇ ಒಂದು ಕುಡಿ ನೀರಿನ ಬೋರಿಂದ ಇತ್ತಂದ್ರು 2ರಿಂದ 1 ದಿವಸ ತೆಗಿಯಾಕ, 1 ದಿವಸ ರಿಪೇರಿ ಮಾಡಾಕ, 1 ದಿವಸ ಇಳ್ಸಾಕ 3 ದಿವಸ ಸಾಲ್ವ್ ಮಾಡಿವು. ಹಂಗ ಏನೇ ಇತ್ತಂದ್ರು ಬ್ಯಾರೆ ಕನೆಕ್ಷನ್ ಕೊಟ್ಟು ನೀರ್ ಕೊಟ್ಟಿವು. ನೀರಂತೂ ಎಂದು ಯಾರಿಗೂ ಏನು ಕೊರತೆ ಆಗಿಲ್ಲ. ಸರಿ ಸರ್, ಇವಾಗ 1 ಗ್ರಾಮ 1 ಚಿಹ್ನೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಈಗ ಅದು ಹೊಸಾದ್ರಿ ಸರ್. ಈಗ ಅದ್ರ ಬಗ್ಗೆ ನಮಗೂ ಇದಿಲ್ಲ, ಮಾಹಿತಿ ಐತಂದ್ರು ಆದಷ್ಟು ಆದ್ರೂ ಚಲೋ ಅದೇನು ಕೆಟ್ಟದ್ದೇನಲ್ಲ. ಆದ್ರೂ ನೋಡ್ಬೇಕಲ್ರಿ, ನೋಡಲಿ ಏನು ಗೊತ್ತಾಗಲ್ಲ. ಈಗ ಐತಲ್ಲ, ಅದು ಒಂದು ಒಳ್ಳೆ ಕಾರ್ಯಕ್ರಮ ಅನ್ಕೋ. ಯಾವ್ದೋ ಒಂದು ಗೌರ್ಮೆಂಟ್ ಅವನ್ನ ಬಾಳ ಆಲೋಚನೆ ಮಾಡಿ ಕೂಡಿಕೊಂಡು ಮಾಡಿರ್ತಾರ. ಅದ್ ಬಂದಿಂದ ಅದು ಒಂದು ಉತ್ತಮ ಪ್ರಯೋಜನ ಅನ್ನುವಂತ ಒಂದು ನಮಗೂ ಅನ್ಸಾದ್ರಿ. ಸರಿ ಸರ್, ಇವಾಗ ತಮ್ಮ ಒಂದು ಪಕ್ಷದ ಹೈಕಮಾಂಡ್ಗೆ ನಿಮ್ಮ ಒಂದು ಕಿವಿಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀರಾ ಸರ್? ನಮ್ ಭಾರತೀಯ ಜನತಾ ಪಾರ್ಟಿ ಅಂದ್ರ ಈಗ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ಜಗತ್ತಿನ ನಮ್ಮ ದೇಶವನ್ನು ನೋಡುವಂಗ ನಮ್ಮ ದೇಶ ಆಯ್ತು. ನರೇಂದ್ರ ಮೋದಿ ಬಂದ್ಬೇಕ, ಅದಕ್ಕಿಂತ ಹಿಂದೆ ನಮ್ಗ ಅದ್ ಇರಾಕಿಲ್ಲ. ಈಗ ಏನೋ ಒಂದ್ ನಮ್ ಜಗತ್ತನ್ನ ನಮ್ ಕಡೆ ಒಳಗೆ ನೋಡಿತ. ಮೋದಿಯವ್ರು ಹೆಂಗದಾರು, ಮೋದಿಯವ್ರು ಆ ದೇಶಕ್ ಬಾ ಈ ದೇಶಕ್ ಬಾ ಅಂತ ಕರೀತಾರ. ಆದ್ರೆ ಈಗ ಅದಕ್ಕಾಗಿ ನಮ್ ಊರಾತಿ, ನಮ್ ಸುತ್ತಮುತ್ತ ಹಳ್ಳಿಗಳಾತಿ, ನಾವು ಇದನ್ನ ಇದ್ರ ಬಗ್ಗೆ ನಮ್ ಕೆನರಾ ಕ್ಷೇತ್ರ ಯಾವಾಗಲೂ ಕರ್ನಾಟಕಕ್ಕ ಫಸ್ಟ್ ಲೀಡ್. ಯಾರ್ ನಿತ್ರು ನಾವು ಇಲ್ಲಿ ಏನು ಲೋಕಸಭಾ ಬಂದ್ರಂತೂ ಪಾರ್ಟಿ ಪಂಗಡ ಒಟ್ಟ ಇದಿಲ್ಲ, ಬಿಜೆಪಿನೇ ಮಾಡ್ತೇವೆ. ಎಷ್ಟ ಒಂದ್ 10-20% ಅಷ್ಟ ಕಾಂಗ್ರೆಸ್ ಹೋಗತ್ತೆ, ಅವ್ರು ಕಾಯಂ ಇದ್ದಾರಂತೆ. ಇನ್ನೆಲ್ಲ ಅಂದ್ರು ಎಲ್ಲಾ ಯುವಕರಾತಿ ಇವರಾತಿ ತಿಳುವಳಿಕೆ ಇದ್ದಾರ ಎಲ್ಲರೂ ಬಿಜೆಪಿ ಮಾಡ್ತಾರ. ಅದೇ ಗಾಗ ಮತ್ ಕರ್ನಾಟಕ ಗೌರ್ಮೆಂಟ್ ಬಂತಂದ್ರೆ ಸ್ವಲ್ಪ ಇದಕ್ಕತಿ, ಅದು ನಮ್ಮ ಊರಾಗ ಹೆಚ್ಚಕತಿ. ಸರಿ ಸರ್, ಇವಾಗ ಒಂದು ಜನಗಳ ಒಂದು ಅಭಿಪ್ರಾಯ ಇದೆ ಸರ್, ಮುಂಬರುವ ಚುನಾವಣೆಯಲ್ಲೂ ಕೂಡ ತಮಗೆ ಮತ್ತೊಂದು ಅವಕಾಶ ಕೊಟ್ಟೆ ಮತ್ತೆ ಆರಿಸಿ ತರುವಂತ ಅಭಿಪ್ರಾಯ ಇದೆ ಸರ್. ಆದ್ರೆ ತಮ್ಮ ಅಭಿಪ್ರಾಯವೇನಿದೆ ಸರ್? ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀರಾ? ಸರ್, ಎಲ್ಲಕ್ಕೂ ನಾವು ಅಂದ್ರೂ ಸರಿಯಾಗಿಲ್ಲ. ಅದಕ್ಕಾಗಿ ಮತ್ತೊಬ್ರು ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಂತ ನನ್ನ ಅಭಿಪ್ರಾಯ. ಸರಿ ಸರ್, ಮತ್ತೊಬ್ರು ಅವ್ರು ಬಂದು ಅವರು ಡೆವಲಪ್ಮೆಂಟ್ ಆಡಿ, ಅವರು ಜನರ ಸೇವೆ ಮಾಡಿ, ಅವ್ರಿಗೂ ತಿಳ್ಕೊಂಡು ಎಲ್ಲಾರು ಹಿಂಗ ಆದ್ರ ಊರ್ ಉದ್ದಾರ ಆಕತಿ. ಎಲ್ಲಾರು ಶೇನಾರ ಆಗ್ಬೇಕು, ಒಬ್ರು ಆಗಬಾರ್ದು. ಅದಕ್ಕಾಗಿ ಮತ್ ಬೇರೆಯವ್ರಿಗೆ ಅವಕಾಶ ಕೊಟ್ಟ ಅವ್ರನ್ನ ಆರಿಸಿ ತರ್ಬೇಕನ್ನೋಂತ ನಮ್ಮ ಅಭಿಪ್ರಾಯ ಐತಿ. ಸರಿ ಸರ್, ತಮ್ಮನ್ನ ಆರಿಸಿ ತಂದಂತ ತಮ್ಮ ಗ್ರಾಮಸ್ಥರ ಜನಪ್ರೇಮಿಗಳಿಗೆ ಒಂದು ನಿಮ್ಮ ಹೃದಯದ ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀರಾ ಸರ್? ಸರ್, ಈಗ ನಾನು ನಮ್ಮ ವಾರ್ಡ್ ಅಂತೆಲ್ಲ ನಮ್ಮ ಊರನ್ನ ನಾ ಎಲ್ಲರಿಗೂ ಹತ್ತಿರ ಬಂದು
ಎಲ್ಲಾರ್ದು ಪರಿಚಯ ಐತಿ, ಎಲ್ಲಾ ಊರು ಪರಿಚಯ ಐತಿ, ಎಲ್ಲಾರು ಮನೆಗಳ ಪರಿಚಯ ಐತಿ. ಯಾರ ಅಕ್ಕಗಳು ತಾಯಂದಿರು ಎಲ್ಲಾರು ನಾವು ಓಣ್ಯಾಗ ಹೊಂಟ್ರೆ ಮಾತಾಡ್ಸ್ಕೊಂತ ಹೋಗ್ತೇನೆ, ಅವರು ನನ್ನ ಮಾತಾಡ್ಸ್ತಾರು. ಅವರು ನಮ್ಮ ಬಾಂಧವ್ಯ ಭಾಳ ಐತಿ. ಆ ಬಾಂಧವ್ಯಕ್ಕಾಗಿ ಅವ್ರು ನನಗೆ ಸಿರಿನೂ ಅವ್ರನ್ನೂ ನಾವು ಮುಟ್ಸ್ಯಾನು. ಆದ್ರೂ ಇನ್ನೂ ನಾವು ಅದ್ರಾಗ ಇನ್ನೆಲ್ಲ ಅಂದ್ರೆ ನಮ್ಮ ಹೈಕಮಾಂಡ್ ಐತಿ, ಅವ್ರಿಗೆ ಹೇಳ್ಕೊಂಡು ಅವ್ರ ಕೆಲಸಗಳನ್ನ ಯಾರೇ ಇದ್ರು ಅವ್ರು ನಮ್ಮವ್ರ ಆರಿಸಿ ಬರ್ತಾರ. ಅವ್ರ ಮುಖಾಂತರ ಇನ್ನೂ ಕೆಲಸ ಮಾಡಿ ಕೊಡ್ಬೇಕು. ನಾವ್ ಅದ್ರಾಗ ಇದ್ದ ಮಾಡ್ಬೇಕಂತ ಏನಿಲ್ಲ, ಹೊರಗಿದ್ದು ನಾವು ಮಾಡ್ಬೋದು. ಯಾಕಂದ್ರೆ ನಮ್ಮ ಮಾತು ಕೇಳ್ತಿರ್ತಾರು, ಜನರಿಗೆ ಒಂದಷ್ಟು ಮಂದಿ ಕೇಳಕ್ ಅಲ್ಲಿ ಹೇಳಕ್ ಆಗುಲ್ಲ ಅಂತವ್ರ ಕರ್ಕೊಂಡು ಅವ್ರು ಅಲ್ಲೇ ಇದ್ರು ಅವ್ರು ನಮಗೆ ಬಂದ್ ಭೇಟಿ ಆಗೋದಾರ, ಒಂದು ಫೋನ್ ಮಾಡಿದ್ರೆ ಸಾಕ ನಾವು ಮಾಡಿ ಕೊಡ್ತೇವೆ ಅಂತ ಭರವಸೆ ಕೊಡ್ತೇವೆ. ಸರಿ ಸರಿ. ಇಲ್ಲಿವರೆಗೂ ಕೂಡ ನಮ್ಮ ಒಂದು ಈ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಭಾರತ ಟೈಮ್ಸ್ಗೆ ಧನ್ಯವಾದಗಳು. ಸರಿ.